ಈ ಪರಪ್ಪನ ಅಗ್ರಹಾರ ಕಾರಾಗೃಹ ಇತ್ತೀಚೆಗೆ ಸೆಲೆಬ್ರಿಟಿಗಳ ಅಡ್ಡ ಆಗ್ಬಿಟ್ಟಿದೆ ಅಂತ ಹೇಳಿ. ಅಂದ್ರೆ ಸಿನಿಮಾ ಫೀಲ್ಡ್ನವರಿದ್ದಾರೆ, ರಾಜಕಾರಣಿಗಳಿದ್ದಾರೆ. ಹೀಗೆ ದರ್ಶನ್ ಅವ್ರ ಸ್ಟೋರಿ ಇಷ್ಟೊತ್ತವರೆಗೂ ನೀವು ಅಪ್ಡೇಟ್ ತಗೊಂಡ್ರಿ. ನಾಗೇಂದ್ರ, ಮಾಜಿ ಸಚಿವರಾದ ಬಿ ನಾಗೇಂದ್ರ ಅವರು ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವ ಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಇಕ್ಕಳದಲ್ಲಿದ್ದಾರೆ. ಬೇಲ್ ಪಡೆದು ಆಚೆ ಬರೋ ಪ್ರಯತ್ನವನ್ನ ಮಾಡೋಕ್ಕೂ ಕೂಡ ಹಿಂದೇಟನ್ನ ಹಾಕ್ತಿದ್ದಾರಂತೆ ಬಿ ನಾಗೇಂದ್ರ ಅವರು. ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಎಲ್ಲೋ ಇಡಿ ಎನ್ಕ್ವೈರಿ ಸಂದರ್ಭದಲ್ಲಿ ತಪ್ಪಾಗಿರೋದನ್ನ ಒಪ್ಕೊಂಡ್ಬಿಟ್ರ ಮಾಜಿ ಸಚಿವರು ಅನುಮಾನ ಕಾಡ್ತಾ ಇದೆ. ಮಾಡಿದ ತಪ್ಪಿಗೆ ಇದೀಗ ಪರಪ್ಪನ ಅಗ್ರಹಾರದಲ್ಲೇ ಉಳಿಯೋ ಪರಿಸ್ಥಿತಿ ಬಂದ್ಬಿಡುತ್ತಾ? ರಿಪಬ್ಲಿಕ್ ಕನ್ನಡದ ಬಡಿಯಲ್ಲಿ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಸುದ್ದಿ ಇದೆ. ಯಾಕೆ ಬೇಲ್ ಪಡಿಲಿಕ್ಕೆ ಮುಂದಾಗ್ತಾ ಇಲ್ಲ? ತನಿಖೆ ಸಂದರ್ಭದಲ್ಲಿ ನಾಗೇಂದ್ರ ಅವರೇನಾದ್ರೂ ತಮ್ಮ ಪಾತ್ರ ಇದರಲ್ಲಿ ಇರೋದನ್ನ ಒಪ್ಕೊಂಡ್ಬಿಟ್ರ? ಇದಾದ ಕುರಿತಾದ ಒಂದಷ್ಟು ಅಪ್ಡೇಟ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಜುಲೈ 22ನೇ ತಾರೀಕು ಜೈಲ್ ಸೇರಿದ್ರು ಮಾಜಿ ಸಚಿವರಾದ ನಾಗೇಂದ್ರ ಅವರು. ಜೈಲ್ ಸೇರಿ ಹತ್ರ 2 ವಾರ ಕಳೆದೋಯ್ತು. ಬೇಲ್ಗೆ ಈವರೆಗೂ ಕೂಡ ಅರ್ಜಿಯನ್ನ ಹಾಕೊಂಡಿಲ್ಲ. ಹಾಗಾದ್ರೆ ತಪ್ಪು ಮಾಡದೆ ಇದ್ದಿದ್ರೆ ಯಾಕೆ ಬೇಲ್ ಪಡೀಲಿಕ್ಕೆ ಮುಂದಾಗ್ತಿರ್ಲಿಲ್ಲ? ಒಂದು ಕಾಮನ್ ಡೌಟ್ ಇದು. ತಪ್ಪು ಮಾಡಿಲ್ಲ ಅಂತಂದ್ರೆ ಜೈಲಲ್ಲಿ ಯಾಕೆ ಇರೋದು ಅಂತ ಹೇಳಿ ಜೈಲಿನಿಂದ ಆಚೆ ಬರೋ ಪ್ರಯತ್ನವನ್ನ ಸಹಜವಾಗಿ ಯಾರೇ ಆದ್ರೂ ಕೂಡ ಮಾಡ್ತಾರೆ. ಅಂಥದ್ರಲ್ಲೂ ಕೂಡ ಪ್ರಭಾವಿಗಳು, ಮಂತ್ರಿಗಳಾಗಿದ್ದವರು ಯಾಕೆ ಇವರು ಬೇಲ್ ಪಡೀಲಿಕ್ಕೆ ಮುಂದಾಗ್ತಿಲ್ಲ ಅನ್ನೋ ಅನುಮಾನ. ಇಡಿ ಬಳಿಯಲ್ಲಿ ಇರುವ ಪ್ರಬಲ ಸಾಕ್ಷ್ಯಕ್ಕೆ ಹೆದರಿದ್ರ ನಾಗೇಂದ್ರ? ಈ ಕಾರಣಕ್ಕೇನೆ ಬೇಲ್ ಪಡೆಯೋದ್ರಿಂದ ಸುಮ್ಮನಾಗ್ಬಿಟ್ಟಿದ್ದಾರಾ ಮಾಜಿ ಮಿನಿಸ್ಟರ್ ಅನ್ನೋ ಅನುಮಾನ ಇದೀಗ ದಟ್ಟವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾದೇಶ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಯಾಕೆ ಬೇಲ್ ಪಡೀಲಿಕ್ಕೆ ಹಿಂದೇಟು? ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಬಗ್ಗೆ ಸಾಕ್ಷ್ಯಗಳೇ ಭಯ ತಂದಿದೆ ಮಾಜಿ ಮಿನಿಸ್ಟರ್ಗೆ ಅನ್ನೋದು ಒಂದು ಸಣ್ಣ ಸುಳಿವಿದೆ. ಏನ ಸಾಕ್ಷ್ಯಗಳು ಹಾಗಾದ್ರೆ? ಸ್ಮಿತಾ, ಖಂಡಿತವಾಗ್ಲೂ ಕೂಡ ವಾಲ್ಮೀಕಿ ಹಗರಣ ಕೇಸ್ನಲ್ಲಿ ಓರ್ವ ಮಾಜಿ ಸಚಿವ ಅರೆಸ್ಟ್ ಆಗ್ತಾನೆ ಅಂದ್ರೆ ಇದು ನಿಜಕ್ಕೂ ಕೂಡ ದೊಡ್ಡ ವಿಚಾರ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಸರ್ಕಾರದ ಒಂದಷ್ಟು ಶಾಸಕರು ಮತ್ತೆ ಸಚಿವರು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂದ್ರೆ ಜನರ ಹಣವನ್ನ ಇವ್ರು ಯಾವ ರೀತಿ ಬಳಸ್ಕೊಂಡಿದ್ದಾರೆ ಅಧಿಕಾರಿಗಳು ಪತ್ತೆ ಹಚ್ಚುವಂತ ಕೆಲಸವನ್ನು ಮಾಡಿದ್ರು. ಅದರಲ್ಲೂ ಪ್ರಮುಖವಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಬ್ರೇಕ್ ಆದ್ಮೇಲೆ ಅದರ ಇಂಪ್ಯಾಕ್ಟ್ ಅಲ್ಲಿ ಮಾಜಿ ಸಚಿವ ಬಿ ನಾಗೇಂದ್ರ ಅವರು ಜುಲೈ 22ನೇ ತಾರೀಕು ಅರೆಸ್ಟ್ ಆಗಿರ್ತಾರೆ. ಆದ್ರೆ ಅರೆಸ್ಟ್ ಆಗಿ 2 ವಾರ ಕಳೆದ್ರು ಕೂಡ ಇನ್ನೂ ಕೂಡ ಅವರ ಪರ ವಕೀಲರು ಕೋರ್ಟ್ಗೆ ಜಾಮೀನು ಅರ್ಜಿಯನ್ನ ಸಲ್ಲಿಸುವಂತ ಕೆಲಸವನ್ನ ಮಾಡಿದ್ರು. ಹಾಗಾಗಿ ಇದರಿಂದ ಒಂದಷ್ಟು ಅನುಮಾನಗಳು ಕೂಡ ಮೇಲ್ನೋಟಕ್ಕೆ ಮೂಡ್ತಿದೆ. ಯಾಕಂದ್ರೆ ಇಂಡೈರೆಕ್ಟ್ ಆಗಿ ಸಚಿವ ನಾಗೇಂದ್ರ ಮಾಜಿ ಸಚಿವ ನಾಗೇಂದ್ರ ಅವರು ಆ ಒಂದು ತಪ್ಪನ್ನ ಒಪ್ಪಿಕೊಂಡ್ರ ಅನ್ನುವಂತ ಅನುಮಾನ ಇಲ್ಲಿ ಬಿಡುತ್ತೆ. ಯಾಕಂದ್ರೆ ಯಾರೋ ಒಬ್ಬ ಅಧಿಕಾರಿಗಳು ಈ ರೀತಿಯಾದಂತಹ ಮಾಜಿ ಸಚಿವ ಅಥವಾ ಸರ್ಕಾರದಲ್ಲಿರುವಂತಹ ಶಾಸಕರನ್ನ ಅರೆಸ್ಟ್ ಮಾಡ್ಬೇಕಂದ್ರೆ ಅಷ್ಟು ಈಸಿಯಾಗಿ ಅರೆಸ್ಟ್ ಮಾಡಿಲ್ಲ. ಅದಕ್ಕೆ ಬೇಕಾದಂತಹ ಒಂದಷ್ಟು ಪ್ರಾಪರ್ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿ ಅವರನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಅವರ ಮನೆಯನ್ನ 2-3 ದಿನಗಳ ಕಾಲ ಕಂಪ್ಲೀಟ್ ಆಗಿ ಶೋಧ ಮಾಡುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ಅವರ ನಿಗಮಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಪ್ರಮುಖ ದಾಖಲೆಗಳು ಕೂಡ ಅಧಿಕಾರಿಗಳಿಗೆ ಸಿಕ್ಕಿತ್ತು. ಹೀಗಾಗಿ ಪ್ರತಿಯೊಂದು ಎವಿಡೆನ್ಸ್ ಗಳನ್ನು ಕೂಡ ಇಡಿ ಅಧಿಕಾರಿಗಳಿಗೂ ಕೋರ್ಟ್ಗೆ ಸಬ್ಮಿಟ್ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಹೀಗಾಗಿ ಕೆಲವೊಂದ್ ಕಡೆ ಅವರ ವಿರುದ್ಧ ಒಂದಷ್ಟು ಸಾಕ್ಷ್ಯಗಳು ಸಿಕ್ಕಿರೋದ್ರಿಂದ ಬಿ ನಾಗೇಂದ್ರ ಅವರು ಇಂಡೈರೆಕ್ಟ್ ಆಗಿ ತಮ್ಮ ತಪ್ಪನ್ನ ಒಪ್ಪಿಕೊಂಡಿದ್ದಾರೆ ಅನ್ನುವಂತ ಅನುಮಾನ ಸದ್ಯಕ್ಕೆ ಮೂಡಿದೆ. ಇಲ್ಲಿವರೆಗೂ ಕೂಡ ಅವರ ಪರ ವಕೀಲರು ಜಾಮೀನು ಅರ್ಜಿಗೆ ಸಲ್ಲಿಕೆ ಮಾಡುವಂತ ಕೆಲಸ ಮಾಡಿಲ್ಲ. ಹೀಗಾಗಿ ಎಲ್ಲೋ ಒಂದ್ ಕಡೆ ಅವರು ಆ ಒಂದು ತಪ್ಪನ್ನ ಮಾಡಿದ್ದಾರೆ ಅನ್ನುವಂತ ಗಿಲ್ಟ್ ಅವ್ರಿಗೆ ಕಾಡ್ತಿದೆ ಅನ್ನುವಂತ ಅನುಮಾನ ಸದ್ಯಕ್ಕೆ ಶುರುವಾಗಿದೆ. ಸ್ಮಿತಾ, ರೈಟ್, ಧನ್ಯವಾದ ಮಾದೇಶ್ ಮಾಹಿತಿಗಾಗಿ. ವಾಲ್ಮೀಕಿ ನಿಗಮದ ಹಗರಣ ಸದನದಲ್ಲೂ ಕೂಡ ಸಾಕಷ್ಟು ಸದ್ದು ಗದ್ದಲಕ್ಕೆ ಕಾರಣವಾಯಿತು. ಇನ್ಫ್ಯಾಕ್ಟ್ ಪಾದಯಾತ್ರೆ ಮಾಡ್ತಾ ಇರೋದು ಈಗ ಸದ್ಯಕ್ಕೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಆದ್ರೂ ಕೂಡ ಬಿಜೆಪಿ ಜೆಡಿಎಸ್ ಅಲ್ಲಲ್ಲಿ ಈ ವಿಚಾರವನ್ನ ಕೂಡ ಈ ವಾಲ್ಮೀಕಿ ನಿಗಮದಲ್ಲಿ ಆಗಿರುವ ಹಗರಣದ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡ್ತಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಅಹಿಂದ ನಾಯಕ ಅಂತ ಕರೆಸಿಕೊಳ್ಳುವ ಸಿದ್ದರಾಮಯ್ಯನವರ ಅವಧಿಯ ಸರ್ಕಾರದಲ್ಲಿ, 2ನೇ ಅವಧಿಯ ಸರ್ಕಾರದಲ್ಲಿ ಬ್ಯಾಕ್ ಟು ಬ್ಯಾಕ್ ಹಿಂದುಳಿದ ದಲಿತ ಸಮುದಾಯಕ್ಕೇನ ಅನ್ಯಾಯ ಆಗ್ತಿದೆ ಅನ್ನೋದು ದೊಡ್ಡ ಕೂಗು. ಒಂದ್ ಕಡೆ ವಾಲ್ಮೀಕಿ, ಹಾಗೆ ಮುಡಾವನ್ನ ಕೂಡ ಇದೀಗ ದಲಿತರಿಗೆ ಕನೆಕ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಮೂಲ ಮಾಲೀಕರು ದಲಿತರಿದ್ರು, ಅವರಿಂದ ಅನ್ಯಾಯ ಮಾಡಿ ಸೈಟ್ ಖರೀದಿ ಮಾಡಿದ್ದಾರೆ. ಇದು ಆರೋಪ ವಿರೋಧ ಪಕ್ಷಗಳ ಕಡೆಯಿಂದ. ಇದರ ಜೊತೆಯಲ್ಲಿ ನಿನ್ನೆ ಆದ ಒಂದು ಅನುಮಾನಾಸ್ಪದ ಸಾವು ಪೊಲೀಸ್ ಇಲಾಖೆಯಲ್ಲಿ ಪರಶುರಾಮ್ ಅವರದು. ಹೀಗಾಗಿ ಎಲ್ಲಾ ವಿಚಾರವನ್ನ ಕೂಡ ದೊಡ್ಡ ದಲಿತಾಸ್ತ್ರವನ್ನಾಗಿಸ್ಕೊಂಡು ಸರ್ಕಾರದ ವಿರುದ್ಧವಾಗಿ ವಿರೋಧ ಪಕ್ಷಗಳು ಪ್ರಯೋಗ ಮಾಡ್ತಿರೋದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆಯಾಗಿ ವೈಯಕ್ತಿಕವಾಗಿ ನಾಗೇಂದ್ರ ಅವರು ವರ್ಚಸ್ಸು.
ಈಗ ಬೇಲ್ ಪಡಿಲಿಕ್ಕೂ ಕೂಡ ಹಿಂದೆಟನ್ನ ಹಾಕುವ ಪರಿಸ್ಥಿತಿಯಲ್ಲಿದ್ದಾರೆ ಅಂತಂದ್ರೆ ಇನ್ನೆಷ್ಟು ಪ್ರಬಲವಾದ ಸಾಕ್ಷ್ಯಗಳು ಇರಬಹುದು ಇಡಿ ಬಳಿಯಲ್ಲಿ. ಕಾದು ನೋಡೋ ತಂತ್ರನ ಅಂತ ಇರಬಹುದು. ಇಡಿ ಎಂಟರ್ ಆಗಿದ್ರ ಬಗ್ಗೆನೇ ಪರ ವಿರೋಧದ ಚರ್ಚೆ ಆಗ್ತಾ ಇತ್ತು. ಕೇಂದ್ರ ಸರ್ಕಾರ ದುರ್ಬಳಕೆ ಮಾಡ್ಕೊಳ್ತಾ ಇದೆ, ಬಿಜೆಪಿ ಪಾಳೆಯ ಈ ಪ್ರಕರಣವನ್ನ ತನಗೆ ಹೇಗ್ ಬೇಕೋ ಹಾಗೆ ಬಳಸ್ಕೊಳ್ಳಿಕ್ಕೆ ಇಡಿಯನ್ನ ಕರೆಸಿದ್ದಾರೆ ಇತ್ಯಾದಿ ಇತ್ಯಾದಿ ಆರೋಪ ಕಾಂಗ್ರೆಸ್ ಕಡೆಯಿಂದ ಬರ್ತಾ ಇತ್ತು. ಬಟ್ ಇಲ್ಲಿ ತನಿಖಾ ಸಂಸ್ಥೆಗಳು ನಡೆಸ್ತಾ ಇರುವ ತನಿಖೆ ನಿಜಕ್ಕೂ ಕೂಡ ಉರುಳಾಗ್ತಿದೆ. ಯಾರು ಆರೋಪಿಗಳ ಸ್ಥಾನದಲ್ಲಿ ನಿಂತಿದ್ದಾರೆ ಅವರಿಗೆ ಅನ್ನೋದಕ್ಕೆ ದರ್ಶನ್ ಪ್ರಕರಣನೂ ಸಾಕ್ಷಿ ಆಗ್ತಾ ಇದೆ. ಸೇಮ್ ವೇ ನಾಗೇಂದ್ರ ಅವ್ರಿಗೂ ಕೂಡ ಈಸಿಯಾಗಿ ಆಚೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಪೊಲಿಟಿಕಲ್ ಬ್ಲೇಮ್ ಗೇಮು ಆಚೆ ನಿಂತ್ಕೊಂಡು ಏನೇ ವಿಶ್ಲೇಷಣೆ ಮಾಡಿದ್ರು ಕೂಡ ಸುಲಭವಾಗಿ ಇದರಿಂದ ಆಚೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಎರಡೂ ಪ್ರಕರಣಗಳು ಕೂಡ ತೋರಿಸ್ತಾ ಇದೆ. ರೈಟ್, ಈಗ ಸಿದ್ದರಾಮಯ್ಯ ಸರ್ಕಾರ ಎಡವಟ್ಟುಗಳ ಮೇಲೆ ಎಡವಟ್ಟುಗಳನ್ನ ಮಾಡ್ಕೊಳ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಕಾರಣ ಮೂಡ ಹಗರಣ, ವಾಲ್ಮೀಕಿ ನಿಗಮ ಹಗರಣ. ಈಗ ಮತ್ತೆ ಯಾದಗಿರಿಯಲ್ಲಿ PSI ಸಾವಿನ ನಂತರ ವರ್ಗಾವಣೆ ದಂಧೆಯೂ ಕೂಡ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. PSI ಸಾವಿನ ಹಿಂದೆ ಅನುಮಾನದ ಹುತ್ತ ಕೂಡ ಬೆಳೆದಿದೆ. ಟ್ರಾನ್ಸ್ಫರ್ ದಂಧೆಗೆ ಪರಶುರಾಮ್ ಬಲಿಯಾದ್ರ ಅನ್ನುವಂತಹ ಶಂಕೆ ಈಗ ಮೂಡಿದೆ. ಈ ನಡುವೆ ತನಿಖೆಗೂ ಕೂಡ ಮುನ್ನವೇ ಗೃಹ ಸಚಿವ ಕ್ಲೀನ್ ಚಿಟ್ ಕೊಟ್ಟಿರೋದು ಕೂಡ ಭಾರಿ ಆಕ್ರೋಶಕ್ಕೆ, ಚರ್ಚೆಗೆ ಕಾರಣ ಆಗಿದೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. ಪರಶುರಾಮ್ ಯಾದಗಿರಿ PSI ನಿದ್ರೆಗೆ ಜಾರಿದ ಕೆಲವೇ ಗಂಟೆಗಳಲ್ಲಿ ಶವವಾಗಿ ಬಿಟ್ಟಿದ್ದಾರೆ. ಊಟ ಮಾಡಿ ಮಲಗಿದವರು ಮಸಣ ಸೇರಿದ್ದಾರೆ. ಪರಶುರಾಮ್ ಸಾವಿನ ಹಿಂದೆ ಅನುಮಾನದ ಹುತ್ತವೇ ಬೆಳೆದುಕೊಂಡಿದೆ. ಇದು ಸಹಜ ಸಾವೋ, ಆತ್ಮಹತ್ಯೆಯೋ ಅಥವಾ ಟ್ರಾನ್ಸ್ಫರ್ ದಂಧೆಗೆ ಆದ ಬಲಿಯೋ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಟ್ರಾನ್ಸ್ಫರ್ ದಂಧೆಗೆ PSI ಬಲಿಯಾದ್ರ? 30 ಲಕ್ಷ ಹಣ ಕೇಳಿದ್ರ ಶಾಸಕ ಚೆನ್ನಾರೆಡ್ಡಿ? ನಿಜ. ಟ್ರಾನ್ಸ್ಫರ್ ದಂಧೆಗೆ PSI ಪರಶುರಾಮ್ ಬಲಿಯಾಗಿರೋ ಬಗ್ಗೆ ಖುದ್ದು ಆತನ ಪತ್ನಿ ಶ್ವೇತಾ ಗಂಭೀರ ಆರೋಪ ಮಾಡಿದ್ದಾರೆ. ಯಾದಗಿರಿ ನಗರ ಠಾಣೆಯಲ್ಲೇ ಮುಂದುವರಿಯೋದಾದ್ರೆ 30 ರಿಂದ 40 ಲಕ್ಷ ಹಣ ನೀಡುವಂತೆ ಪರಶುರಾಮ್ಗೆ ಶಾಸಕ ಚೆನ್ನಾರೆಡ್ಡಿ ಕಿರುಕುಳ ಕೊಟ್ಟಿದ್ರಂತೆ. ಹಣ ನೀಡದ್ದಕ್ಕೆ ನಿಯಮ ಬಾಹಿರವಾಗಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇದರಿಂದ ಖಿನ್ನತೆಗೆ ಒಳಗಾಗಿ ನನ್ನ ಪತಿ ಸಾವನ್ನಪ್ಪಿರೋದಾಗಿ ಆರೋಪಿಸಿದ್ದಾರೆ. MLA ಸಾಕ್ತೀರಾ ನೀವು? 30 to 40 lakhs ತನ ಕೇಳಿದ್ದಾರೆ. ಕೊಡೋರು ಕೊಡ್ತಾರೆ ಸರ್, ಕೊಡದೇ ಇರೋರು MLA ಮಗ ಸರ್. ಅವರಿಬ್ಬರನ್ನ ಕರೆಸಿ FIR ಆಗಬೇಕು, ಅವ್ರು ಅರೆಸ್ಟ್ ಆಗಬೇಕು. ಪರಶುರಾಮ್ ಸಾವು ಸರ್ಕಾರವನ್ನ ಟ್ರಾನ್ಸ್ಫರ್ ದಂಧೆಯ ಸುಳಿಯಲ್ಲಿ ಸಿಲುಕಿಸಿದೆ. ಮೈತ್ರಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಆ ಅಧಿಕಾರಿ ಇವತ್ತು ನಿಧನ ಆಗಿರ್ತಕ್ಕಂಥದ್ದು. ಅವರ ಪತ್ನಿ ಹೇಳ್ತಾ ಇದ್ದಾರೆ, ಯಾವ 25 ಲಕ್ಷ ಲಂಚವನ್ನ ಕೇಳಿ ಹಣ ಕೊಡಲಿಲ್ಲ ಅಂತ ಹೇಳಿ ಹಿಂಸೆ ಕೊಟ್ಟು ಇವತ್ತು ನನ್ನ ಗಂಡ ಇವತ್ತು ಮರಣ ಹೊಂದಿದ್ದಾರೆ ಅಂತಕ್ಕಂಥದ್ದು. Yadgiri case is concerned, entire Congress government is busy in looting money. So we'll see number of cases rising day by day. ವರ್ಗಾವಣೆ ದಂಧೆ ಒಪ್ಪಿಕೊಂಡ್ರ ರಾಯರೆಡ್ಡಿ? ಟ್ರಾನ್ಸ್ಫರ್ ದಂಧೆಗೆ PSI ಬಲಿಯಾಗಿರೋ ಅನುಮಾನ ಮೂಡಿರೋ ಬೆನ್ನಲ್ಲೇ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ರಾಜ್ಯದಲ್ಲಿ ವರ್ಗಾವಣೆ ದಂಧೆ ಇರೋದು ನಿಜ ಅಂತ ಒಪ್ಪಿಕೊಂಡಿದ್ದಾರೆ.